ರಾಮಾಯಣದಲ್ಲಿ ಬರುವ ಸೀತೆಯ ಜನನದ ಬಗ್ಗೆ ಸರಳವಾಗಿ ನೋಡೋಣ. ಮಿಥಿಲಾ ರಾಜ್ಯದ ರಾಜನಾದ ಜನಕ ಮಹಾರಾಜ ಧರ್ಮನಿಷ್ಠನಾಗಿದ್ದನು. ಒಂದು ವರ್ಷ ಭಾರೀ ಬರಗಾಲದಿಂದ ದೇಶ ಕಷ್ಟಕ್ಕೆ ಸಿಲುಕಿತು. ಪರಿಹಾರಕ್ಕಾಗಿ ಯಜ್ಞ ಮಾಡಲು ರಾಜನು ಸ್ವತಃ ಹೊಲವನ್ನು ಹೊಡೆಯಲು ನಿರ್ಧರಿಸಿದನು. ಒಂದು ದಿನ ಹೊಲವನ್ನು ಒರೆಯುತ್ತಿದ್ದಾಗ ಅವನ ಹಗ್ಗಕ್ಕೆ ಮಣ್ಣಿನೊಳಗೆ ಏನೋ ತಗುಲಿದಂತಾಯಿತು. ರಾಜನು ಆಶ್ಚರ್ಯದಿಂದ ಮಣ್ಣು ತೆಗೆದಾಗ ಒಂದು ಚಿನ್ನದ ಪೆಟ್ಟಿಗೆಯಲ್ಲಿ ಮಗು ಕಾಣಿಸಿಕೊಂಡಿತು. ಆ ಮಗು ಅತಿ ಸುಂದರವಾಗಿದ್ದು ದಿವ್ಯ ಕಿರಣಗಳಿಂದ ಹೊಳೆಯುತ್ತಿತ್ತು. ರಾಜನು ಅದನ್ನು ದೇವರ ಆಶೀರ್ವಾದ ಎಂದು ಭಾವಿಸಿದನು. ಅವನು ಆ ಮಗುವನ್ನು ತನ್ನ ಮಗಳಾಗಿ ಸ್ವೀಕರಿಸಿ ಸೀತೆ ಎಂದು ಹೆಸರಿಟ್ಟನು. ಸೀತೆ ಬೆಳೆದಂತೆ ಗುಣ, ಸೌಂದರ್ಯ ಮತ್ತು ವಿನಯದಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರಳಾದಳು. ಅವಳು ಭೂಮಿಯಿಂದ ದೊರಕಿದ ಕಾರಣ ಭೂಮಿ ಪುತ್ರಿ ಎಂದು ಕರೆಯಲ್ಪಟ್ಟಳು. ಸೀತೆ ಮುಂದೆ ಶ್ರೀರಾಮನನ್ನು ವಿವಾಹವಾಗಿ ಧರ್ಮ ಮತ್ತು ಪಾವಿತ್ರ್ಯದ ಪ್ರತೀಕಳಾದಳು. ದೇವರು ಕೊಡುವ ಆಶೀರ್ವಾದವು ಅನಿರೀಕ್ಷಿತವಾಗಿ ಬರುತ್ತದೆ ಎಂಬುದು ಈ ಕಥೆಯ ತಾತ್ಪರ್ಯವಾಗಿದೆ. ಧನ್ಯವಾದಗಳು.